ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ರೀ. ಎಲ್ಲರೂ ಹೆಂಗಿದ್ದೀರಿ, ಆರಾಮಾಗಿದ್ದೀರಿ ಅಂತ ಅನ್ಕೊಳಕತ್ತೀನಿ. ನಾನಿವತ್ತು ನಿಮ್ಗಳ ಜೊತೆ ನಮ್ಮ ಊರಿನ ಪ್ರಸಿದ್ಧ ಮತ್ತು ಈ ಉತ್ತರ ಕರ್ನಾಟಕದ ಪ್ರಸಿದ್ಧವಾದ ಜಾತ್ರೆ ಅಂತಲೇ ಹೇಳ್ಬೋದು, ತಾಯಿ ಬನಶಂಕರಿ ಜಾತ್ರೆಯನ್ನು ನಿಮ್ಗಳ ಜೊತೆ ಶೇರ್ ಮಾಡ್ಕೋಬೇಕಂತ ಅಂದ್ಕೊಂಡಿದ್ದೀನಿ. ಅದು ಹೆಂಗೆಲ್ಲ ನಡೀತದೆ ಅಂತೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಬನ್ರಿ ನೋಡಿ ಬರೋಣ ಹೆಂಗೆ ನಡೀತದೆ ಅಂತೇಳಿ. ಇದು ಪ್ರತಿ ವರ್ಷ ಬನದ ಹುಣ್ಣಿಮೆ ದಿನ ನಡೀತೈತ್ರಿ. ಅಂದ್ರೆ ಆ ದಿನ ತೇರನ್ನ ಎಳಿತಾರೆ. ಅದು ಜನವರಿ ಅಥವಾ ಫೆಬ್ರವರಿ ಒಳಗೆ ಬರುತ್ತೆ. ಆಮೇಲೆ ಈ ಜಾತ್ರೆ ವಿಶೇಷ ಏನಪ್ಪಾ ಅಂತಂದ್ರೆ, ತಾಯಿಗೆ ಬೇಡ್ಕೊಂಡಿರೋರು ಈ ಥರ ಬಂದು ನಡ್ಕೊಂಡು ಬಂದು ಸೇವೆಯನ್ನು ಸಲ್ಲಿಸ್ತಾರೆ. ಇಲ್ಲಿ ಬದಾಮಿ ಊರಿನವ್ರು ಅಷ್ಟೇ ಅಲ್ರಿ, ಸುತ್ತಮುತ್ತಲ ಹಳ್ಳಿಯವರು ಮತ್ತು ಹತ್ತಿರ ಜಿಲ್ಲೆಗಳಾದಂಥ ಬಾಗಲಕೋಟೆ, ಗದಗ, ಬಿಜಾಪುರ, ಬೆಳಗಾವಿ, ಹಿಂಗೆ ನಾನಾ ಜಿಲ್ಲೆಗಳಿಂದ ಕೂಡ ಜನ ನಡ್ಕೊಂಡು ಬಂದು ತಾಯಿಗೆ ಸೇವೆಯನ್ನು ಸಲ್ಲಿಸ್ತಾರೆ. ಆಮೇಲೆ ಇಲ್ಲಿ ಈ ಥರದ ವಸ್ತುಗಳು ಬಂದಿರಂಗಿಲ್ಲ ಅಂತಿಲ್ರಿ, ಎಲ್ಲ ಥರದ ವಸ್ತುಗಳು ಬಂದಿರ್ತಾವ್ರಿ. ಸಾವಿರಾರು ಜನ ಬಂದು ಇಲ್ಲಿ ಅಮ್ಮನಿಗೆ ಸೇವೆನ ಸಲ್ಲಿಸ್ತಾರೆ. ಇಲ್ಲಿ ಏನು ಹೇಳ್ಬೇಕಂತಂದ್ರೆ, ಈ ಥರ ಗೌರ್ಮೆಂಟ್ ಬಸ್ಗಳನ್ನು ಬಿಟ್ಟಿರ್ತಾರೆ 15 ದಿವಸ ಅಂತಲೇ. ಇವು ರಾತ್ರಿ 12ವರೆ 1 ಗಂಟೆವರೆಗೂ ಇದೇ ಥರ ಓಡಾಡ್ತಾವ್ರೆ. ಈ ಥರದ ಫುಡ್ಗಳನ್ನು ತಿನ್ನಬಾರ್ದು, ಇದಷ್ಟು ಸೇಫ್ ಅಲ್ರಿ. ಫುಲ್ ಕಲರ್ ಮಿಕ್ಸ್ ಮಾಡ್ಯಾರ ಅದ್ರೊಳಗೆ. ಆದ್ರೆ ಏನು ನೋಡಿದ್ರೆ ಜಾತ್ರೆ ಎಲ್ಲ ವ್ಯಾಪಾರ ಇದಷ್ಟೇ. ಜಾತ್ರೆ ಸಮಯದಾಗ ಒಂದು ದೊಡ್ಡ ಮಾರುಕಟ್ಟೆ ನಡೀತೈತ್ರಿ. ಇಲ್ಲಿ ಗ್ರಾಮೀಣ ವಸ್ತುಗಳು, ಆಟ ಸಾಮಾನುಗಳು, ಪಾತ್ರೆಗಳಾಗಿರ್ಬೋದು, ಆಹಾರ ಪದಾರ್ಥಗಳಾಗಿರ್ಬೋದು, ಕೈಗಾರಿಕಾ ವಸ್ತುಗಳಾಗಿರ್ಬೋದು, ಎಲ್ಲ ಥರದ ಐಟಮ್ಗಳು ಬಂದಿರ್ತಾರೆ. ನೋಡಿ, ಯಾರೆಲ್ಲ ಕ್ರಿಕೆಟ್ ಪ್ಲೇಯರ್ ಆಗಿರಿ, ಕ್ರಿಕೆಟ್ ಬ್ಯಾಟ್ಗಳು ಅದಾವು. ನೋಡಿ, ಕುಂಕುಮ ಭಂಡಾರದ ಅಂಗಡಿ, ಸಣ್ಣ ಮಕ್ಕಳಿಗೆ ಗೊಂಬೆ ಅಂಗಡಿ. ಆಮೇಲೆ ಇಲ್ಲಿ ಮುಂದೆ ಬಂದ್ರೆ ಕ್ಲಿಪ್ಗಳು, ಮನಿಗಳು. ಮತ್ತು ಇಲ್ಲಿ ನೋಡಿ ನೆಕ್ಸ್ಟ್ ಬ್ಯಾಗ್ಗಳು. ಇಲ್ಲಿ ಟ್ಯಾಟು ಹಾಕಾಕತ್ತಾರೆ ನೋಡ್ರಿ. ಈ ಥರ ಎಲ್ಲ ಟ್ಯಾಟು ಹಾಕಿಸ್ಕೊಳ್ಬೇಕಾದ್ರೆ ಸ್ವಲ್ಪ ಭಾಳ ಹುಷಾರಿಂದ ಇರಬೇಕಾಗ್ತೈತ್ರಿ. ಯಾಕಂದ್ರೆ ಇನ್ಫೆಕ್ಷನ್ಗಳು ಜಾಸ್ತಿ ಆಗ್ತಿರ್ತಾವೆ. ನೋಡ್ಕೊಂಡ್ಬಿಟ್ಟು ಹಾಕಿಸ್ಕೋಬೇಕ್ರಿ. ಯಾವುದೇ ಗಲಾಟೆಗಳು ಆಗಬಾರ್ದು ಅಂತೇಳಿ ಈ ಥರ ಪೊಲೀಸ್ ಕಾವಲು ಇರ್ತೈತ್ರಿ. ಟೈರ್ ಅಂಗಡಿ ಐತಿ. ನಿಮ್ಗೇನು ಎಕ್ಸ್ಪ್ಲೈನ್ ಮಾಡೋದೇ ಬೇಡ, ಈ ದೃಶ್ಯಗಳನ್ನು ನೋಡಿದ್ರೆ ನಿಮ್ಗೆ ಅರ್ಥ ಆಗ್ತೈತ್ರಿ ಈ ಜಾತ್ರೆ ಎಷ್ಟು ದೊಡ್ಡದೈತಿ ಅಂತ ಹೇಳಿ. ನೋಡ್ರಿ, ನಾಟಕದ ಅಡ್ವರ್ಟೈಸ್ಮೆಂಟ್ ಎಷ್ಟು ಜೋರಾಗಿ ನಡೆಯಕತ್ತೈತೆ ಅಂತ ಹೇಳಿ. ಇಲ್ಲಿ ನೋಡ್ರಿ, ಕಲ್ಲಿನ ವಸ್ತುಗಳು ಅದಾವು. ರುಬ್ಬು ಗುಂಡುಗಳು ಆಗಿರ್ಬೋದು, ಬೀಸು ಕಲ್ಲಾಗಿರ್ಬೋದು, ಮತ್ತು ಬೇರೆ ಥರದ ರುಬ್ಬು ಕಲ್ಲುಗಳು ಎಲ್ಲ ಥರದ್ದು ಇದಾವೆ. ನೋಡ್ರಿ, ನಾಟಕದ ಬ್ಯಾನರ್ಗಳು ಒಂದಕ್ಕಿಂತ ಒಂದು ಜೋರಾಗಿದ್ದಾವೆ. ಇದು ನೋಡ್ರಿ, ಕಪ್ಪು, ಬಸಿ ಮತ್ತು ಗ್ಲಾಸ್ ಜಾರ್ಗಳು, ಎಲ್ಲ ಥರದ ಅಡುಗೆ ಮನೆಗೆ ಬೇಕಾಗಿರೋಂಥ ಐಟಮ್ಗಳು ಇಲ್ಲಿ ಸಿಗ್ತಾವ್ರಿ. ಅಮ್ಮನ ಪಾದಗಟ್ಟೆರಿ. ಗುಡಿಗೆ ಹೋಗಿನ ಮೊದಲು ಇಲ್ಲ ನಮಸ್ಕಾರ ಮಾಡಿಕೊಂಡು ಹೋಗ್ಬೇಕ್ರಿ.
ನಾಟಕದಾಗ ಯಾವದೇ ಹೊಲಸು ಮಾತಿಲ್ಲ, ಹೊಲಸು ಡ್ಯಾನ್ಸ್ ಇಲ್ಲ, ಪಕ್ಕಾ ಕಾಮಿಡಿ ನಾಟಕ. ಬಹಳ ಚಲೋ ಅದ್ರ ನಾಟಕ. ಜೇವರ್ಗಿ ರಾಜಣ್ಣ ಬರ್ತೀವಂತ ನೋಡ್ರಿ, ಇದು ಬಾಂಡೆ ಸಾಮಾನ್ ಅಂಗಡಿ. ಈಗ ನಾವು ಗುಡಿ ಕಡೆ ಹೊಂಟೀವಿ. ಇದು ಹೊಂಡರ, ಇದು ಗುಡಿ ಅಂತ ಐತ್ರಿ. ಇಲ್ಲಿ ಹೂವು, ಕಾಯಿ, ಹಣ್ಣು, ಅಮ್ಮನ ಗುಡಿ ತುಂಬ ಸಾಮಾನುಗಳು ಎಲ್ಲ ಸಿಗ್ತವೆ. ಬೇಕಂದಾಗ ಈಗ ತಗೊಂಡು ಹೋಗ್ತಾರೆ. ನಾವು ಒಳಗೆ ಹೊಂಟೀವಿ. ಒಳಗಡೆ ನಿಮಗೆ ತೋರಿಸ್ತೀನಿ ಎಷ್ಟು ಸಾಧ್ಯಕ್ಕೆ. ಆದರೆ ಈ ಒಳಗಡೆ ವಿಡಿಯೋ ಮಾಡೋಕ್ಕೆಲ್ಲ ಇರೋದಿಲ್ಲ. ನೋಡಿರಿ, ಜಾತ್ರೆಗೆಲ್ಲ ಎಷ್ಟೈತೆ ಅಂತ ಹೇಳಿ ಕಾಲಿಡಾಕು ನಮಗೆ ಜಾಗ ಇಲ್ಲ. ಹಂಗೆ ಅದ್ರೊಳಗೆ ನೋಡ್ಕೊಂತ ಒಳಗೆ ಹೋಗೋದು. ಇಲ್ಲೊಂದು ಮ್ಯಾಲೆ ನಿಂತಾರೆ, ಇದು ಪಾಳೆ ಕಚ್ಕೊಂಡು ನಿಂತಾರೆ. ಇದು ಅಮ್ಮನ ತೇರು. ಇದು ಅಂದರೆ ಒಳಗಡೆ ಎಲ್ಲ ಅಲ್ಲೇ ಗುಡಿ ಸುತ್ತಲೂ ಎಳಿತಾರೆ. ಇಲ್ಲಿ ದೊಡ್ಡ ತೇರು ಅಲ್ಲಿ ಹೊರಗೆ ಐತ್ರಿ. ಈಗ ನೋಡ್ರಿ ಎಷ್ಟು ರಶ್ ಐತಂತ, ಹೆಂಗೆ ಪಾಳೆ ಕಚ್ಕೊಂಡು ನಿಂತಾರೆ. ಪಾಳೆ ಕಚ್ಕೊಂಡವ್ರು ಬಂದು ಇಲ್ಲಿಂದ ಒಳಗಡೆ ಹೋಗ್ಬೇಕ್ರಿ. ಇಲ್ಲಿ ಬೋರ್ಡ್ ಹಾಕ್ಯಾರ ನೋಡಿ, ಒಳಗಡೆ ಹೋಗ್ತಾರೆ ಅಂತೇಳಿ. ನಿಮ್ಗೆ ಹಗಲು ಹೊತ್ನಾಗ ಹೆಂಗಿರುತ್ತಂತೆ ತೋರಿಸಿದ್ರೆ, ಈ ರಾತ್ರಿ ಹೊತ್ನಾಗ ಹೆಂಗಿರುತ್ತಂತೆ ಒಂದ್ಸರಿ ನೋಡ್ಕೊಂಬರ್ರಿ. ಈ ಜಾತ್ರೆ ವಿಶೇಷ ಏನಪ್ಪ ಅಂತಂದ್ರೆ, ಈ ಜಾತ್ರೆ ಚಾಲು ಆಗೋದ ಕತ್ಲಾದ್ಮೇಲೆ. ನೋಡ್ರಿ, ಲೈಟ್ ಬೇಕ್ನಾಗ ಎಷ್ಟು ಚಂದ ಕಾಣಕತ್ತದ ಅಂತೇಳಿ. ಹುಡುಗಿ ಕತ್ತಲದಾಗ, ಹುಡುಗ ನೀ ಹಿತ್ತಲದಾಗ. ಹಾಗೂ ಆರ್ಡಿ ಬಾಬು ಜೂನಿಯರ್ ಉಪೇಂದ್ರ ಪ್ರಮುಖ ಪಾತ್ರದಲ್ಲಿ ನಾಟಕ ಗಿಚ್ಚಿಗಿಲಿಗಿಲಿ ಗಾಯತ್ರಿ. ಇದು ನಿಮ್ಮ ಬನಶಂಕರಿ ದೇವಿ ಜಾತ್ರೆಯಲ್ಲಿ ನಮ್ಮ ಜಾಗ ಬದಲಾವಣೆ ಆಗಿದೆ. ಕಲಾಭಿಮಾನಿಗಳೇ, ಹೊಂಡದ ಪಕ್ಕದಲ್ಲಿ ತೇರು ಎದುರುಗಡೆ ಕಲಾಭಿಮಾನಿಗಳ ನಾಟಕ ಗಿಚ್ಚಿಗಿಲಿಗಿಲಿ ಗಾಯತ್ರಿ. ಒಟ್ಟಿಗೆ 3 ಕೇವಲ 120 ಮಾತ್ರ ಕಲಾಭಿಮಾನಿಗಳೇ. ಇಲ್ಲಿ ನೋಡ್ರಿ, ಮನೆಗೆ ಬೇಕಾಗಿರೋಂಥ ಗೃಹೋಪಯೋಗಿ ಕಬ್ಬಿಣದ ವಸ್ತುಗಳೆಲ್ಲ ಸಿಗ್ತಾವೆ. ಹಂಚು, ತವಾ ಮತ್ತು ಈ ಥರ ಎಲ್ಲ ಥರದ ವಸ್ತುಗಳು ಸಿಗ್ತಾವೆ. ನೋಡ್ರಿ, ಇವಾಗ ನಾವು ಆಟ ಆಡೋದು ಕಡೆ ಹೊಂಟೀವಿ. ಬರ್ರಿ ಒಂದು ರೌಂಡ್ ಆಟ ಆಡಿ ಬರೋಣಂತ. ಹೆಂಗೈತೆ ಅಂತ ನೋಡಿ ಎಕ್ಸ್ಪೀರಿಯನ್ಸ್ ಮಾಡಿದ್ರು.
ಈಗ ಆಟ ಆಡಿ ಮಸ್ತ್ ಮಜಾ ತೊಗೊಂಡ್ರಿ. ಆಮೇಲೆ ಈಗ ಒಂದು ರೌಂಡ್ ನಾಟಕ ನೋಡ್ರಿ ಹೆಂಗಿರುತ್ತೆ ಅಂತ ಅದನ್ನು ನೋಡಿ ಎಕ್ಸ್ಪೀರಿಯನ್ಸ್ ಮಾಡೋದಂತ ಬರ್ರಿ ಹೋಗ್ಬರೋಣ ನಾಟಕ ಕಡೆಗೆ. ಆಟ ಎಲ್ಲ ಆಡಿ ಈಗ ಲಾಸ್ಟ್ನೇಕ ನಾಟಕ ನೋಡಕ್ ಬಂದೀವಿ ನೋಡ್ರಿ. ನಾವು ಜಾತ್ರೆ ಎಲ್ಲ ಮುಗಿಸಿ ಮನೆಗೆ ಬಂದಾಗ 2 ಗಂಟೆ ಆಗಿತ್ತು. ಸುಸ್ತಾಗಿತ್ತು, ಹಿಂಗಾಗಿ ಹಂಗೆ ಮಲ್ಕೊಂಡ್ಬಿಟ್ಟಿರಿ. ಇವಾಗ ಇವನ್ನೆಲ್ಲ ತಂದಿರು ಓಪನ್ ಮಾಡಕತ್ತೀನಿ ನೋಡ್ರಿ. ನಾ ಏನೇನು ತೊಗೊಂಬಂದಿನಂತೆ ನೋಡ್ರಿ. ಬರ್ನಿಗಳು ತೊಗೊಂಬಂದಿನ್ರಿ. ಆಮೇಲೆ ಒಂದು ರುಬ್ಬು ಗುಂಡು ತೊಗೊಂಬಂದಿನಿ. ಸೊ ಯಾರಿಗೆಲ್ಲ ಇಷ್ಟ ಆಯ್ತು ಅಂತೇಳಿ ತಿಳಿಸ್ರಿ. ಆಮೇಲೆ ಇವಾಗ ನಾ ಎಷ್ಟು ಕೊಟ್ಟಿರ್ಬೋದು ಅಂತೇಳಿ ಗೆಸ್ ಮಾಡಿರಿ. ನಿಮ್ಮ ಗೆಸ್ ಕರೆಕ್ಟ್ ಇತ್ತಂದ್ರೆ ನಾನು ನಿಮ್ಗೆ ರಿಪ್ಲೈ ಮಾಡ್ತೀನಿ. ಈ ವರ್ಷ ಯಾರೆಲ್ಲ ಜಾತ್ರೆಯನ್ನು ಮಿಸ್ ಮಾಡ್ಕೊಂಡ್ರಿ ಮುಂದಿನ ವರ್ಷ ಖಂಡಿತ ಬರ್ರಿ, ಬಂದು ಆ ತಾಯಿ ಆಶೀರ್ವಾದವನ್ನು ಪಡೆದುಕೋರಿ ಅಂತ ಹೇಳ್ತೀನಿ. ಆ ತಾಯಿ ಕೃಪೆಗೆ ಪಾತ್ರರಾಗ್ರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಇಲ್ಲೇ ಮುಗಿಸ್ತಾ ಇದ್ದೀನಿ. ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೊಂದು ವಿಡಿಯೋ ಸಿಗೋಣ ಅಂತ ಹೇಳ್ತಾ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.